ಕೆಲವೇ ಮಿನಿಟ್ನಲ್ಲಿ ರಾಮಲಿಂಗಾರೆಡ್ಡಿ ಮಾತಾಡ್ತಾರೆ. ತನಗೆ ಕೊಟ್ಟಿರುವಂತಹ ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅಂತೇಳಿ ಅಧಿಕೃತವಾಗಿ ಮಾಧ್ಯಮದ ಮುಂದೆ ಹೇಳುವಂತ ಸಾಧ್ಯತೆ ಇದೆ. ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದಾಗ ರಾಜೀನಾಮೆ ಪತ್ರವನ್ನ ತಮ್ಮ ಜೇಬ್ನಲ್ಲ ಇಟ್ಕೊಂಡು ಹೋಗಿದ್ರಂತೆ. ನೋಡಿ, ಈ ಹಿಂದೆ ನನಗೆ ವಾಗ್ದಾನ ಕೊಟ್ಟಿದ್ರು, ಆದ್ರೆ ಈಗ ನೀವು ಮತ್ತೆ ನನಗೆ ಬೇಡವಾದ ಖಾತೆಯನ್ನು ಕೊಟ್ಟಿದ್ದೀರಿ, ಸುತಾರಾಮ್ ಈ ಖಾತೆಯಲ್ಲಿ ನಾನು ಮುಂದುವರಿಯೋದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಂತೆ ರಾಮಲಿಂಗಾರೆಡ್ಡಿ. ನಾನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೇಳಿದ್ದೀನಿ, ನನಗೆ ಕೊಟ್ಟಿಲ್ಲ ನೀವು, ಹೀಗಾಗಿ ನನಗೆ ಮಂತ್ರಿಗಿರಿಯೇ ಬೇಡ, ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಜೇಬ್ನಲ್ಲಿ ರಾಜೀನಾಮೆ ಪತ್ರವನ್ನ ಇಟ್ಟುಕೊಂಡೇ ಹೋಗಿದ್ರಂತೆ. ಈಗ ಮಾಧ್ಯಮದ ಮುಂದೆ ಬಂದು ಮಾತನಾಡ್ತಾರೆ ರಾಮಲಿಂಗಾರೆಡ್ಡಿ. ಅಧಿಕೃತವಾಗಿ ಅವರು ಹೇಳ್ತಾರೆ, ನನಗೆ ಈ ಖಾತೆ ಬೇಡ, ನನಗೆ ಮಂತ್ರಿಗಿರಿಯೂ ಬೇಡ ಅಂತೇಳಿ ಹೇಳ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಕೆಲವೇ ಮಿನಿಟ್ನಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾರೆ. ನೀವು ನೋಡ್ತಾ ಇದ್ರಲ್ಲ, ರಾಮಲಿಂಗಾರೆಡ್ಡಿ ಅವರು ಬಹಳ ಸೀರಿಯಸ್ ಆಗಿ ಏನೋ ಆ A4 ನಲ್ಲಿ ಬರಿತಾ ಇರೋ ದೃಶ್ಯ ತಾವು ನೋಡ್ತಾ ಇದ್ರಲ್ಲ. ರಾಮಲಿಂಗಾರೆಡ್ಡಿ ಅವರು ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಿ ಕೆಲಸ ಮಾಡಿ ನಾನು ಒಬ್ಬನೇ ಇಲ್ಲಿ ಮಾತಾಡ್ಕೊಳ್ತೀನಿ, ನೀವೆಲ್ಲ ಆಚೆ ಪಕ್ಷದ ಅಧ್ಯಕ್ಷರೇ ಮಾತಾಡ್ತೀನಲ್ವಾ, ನನಗೆ ಕೋಪ ಬರೆಸ್ಬೇಡ. ಸರ್ ಬೇರೆಯವ್ರು ಯಾರೋ ಮಾತಾಡ್ಬೇಕು ಸರ್, ಅಧ್ಯಕ್ಷರು ಮಾತಾಡ್ತೀನಿ ನೋಡಪ್ಪ, ಕೋಪ ಬರೆಸ್ಬೇಡಿ ನನಗೆ. ಅಲ್ಲ, ಅಧ್ಯಕ್ಷರು ಮಾತಾಡ್ತೀನಿ ಅದರಲ್ಲಿ ಇದು ಬರ್ಕೊಂಡಿದೆ ಹಿಂದೆ ವೈಟ್ ಶೀಟ್ ಅಲ್ಲಿ. ಆಮೇಲೆ ನೋಡಪ್ಪ, ನಾನು ಎಷ್ಟು ಮಾತಾಡ್ತೀನೋ ಅಷ್ಟೇ. ಆಮೇಲೆ ನೀವೇನು ಯಾವ ಕ್ವಶನ್ ನಾನು ಕೇಳೋಕ್ ಬರಬೇಡಿ. ಇಲ್ಲ, ಕನ್ನಡದಲ್ಲಿ ನಾನು ಮಾತಾಡೋದು, ಇಂಗ್ಲಿಷಲ್ಲಿ ಮಾತಾಡಲ್ಲ, ನೀವು ಅದನ್ನೇ ಟ್ರಾನ್ಸ್ಲೇಟ್ ಮಾಡ್ತೀರಿ. ಆಮೇಲೆ ಇಂಡಿವಿಜುವಲ್ ಆಗಿ ನಾನು ಯಾರಿಗೂ ಕೊಡೋದಿಲ್ಲ. ಇಲ್ಲ, ಅಲ್ಲೇ ಇದೆ ಒಂದು ಟೈಪ್ ಆಗಿತ್ತು ನೋಡಿ, ಅದ್ರ ಮೇಲೆ ಬರ್ಕೊಂಡು ನಿಮಗೆ ಕೊಡ್ತೀನಿ ಕಾಪಿ ಸಾಮಕ್ಕೆ, ಶೇರ್ ಕಾಪಿನೇ ಕೊಡ್ತೀನಿ. ಯಾಕೆ ತರ ಕೆಲ್ಸ ಕೊಡ್ತೀರಾ? ಕೋರಮಂಗಲ ಕಚೇರಿಯಲ್ಲಿದ್ದಾರೆ ರಾಮಲಿಂಗಾರೆಡ್ಡಿ. ಇಂದೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಸಚಿವ ಸ್ಥಾನಕ್ಕೆ, ನೂತನವಾಗಿ ಸಿಕ್ಕಿದಂತಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾರೆ. ಈಗ ತಾನೇ ಅಲ್ಲಿ ಅವರು ಇದ್ದಂತ ಬೆಂಬಲಿಗರು ಮಾತಾಡಿಸ್ತಾ ಇದ್ರು, ಕೆಪಿಸಿಸಿ ಅಧ್ಯಕ್ಷರು ಮಾತಾಡಿಸ್ತಾರೆ, ಸರ್ ಯಾಕೆ ಈ ಸಂದರ್ಭದಲ್ಲಿ ನಿರ್ಧಾರ ಅಂತ. ಅದಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಅದೆಲ್ಲ ಬೇಡಪ್ಪ, ನಾನು ನಿರ್ಧಾರ ಮಾಡಿದ್ದಾಗಿದೆ, ಯಾರ ಮಾತು ನಾನು ಕೇಳಲ್ಲ ಅಂತ. ಅಂದ್ರೆ ಒಂದಂತೂ ಸ್ಪಷ್ಟ, ಯಾರ ಮಾತಿಗೂ ಕೂಡ ಕಿವಿ ಕೊಡ್ತಾ ಇಲ್ಲ. ಅದರ ಜೊತೆಯಲ್ಲಿ ಅಸಮಾಧಾನ